ಸೊ ಹಾಯ್ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ನಥಿಂಗ್ ಸ್ಮಾರ್ಟ್ಫೋನ್ನ ಸ್ಪೆಕ್ಸು, ಡೀಟೇಲ್ಸು, ಅದರ ಪ್ರೈಸು ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದು ಲಾಂಚ್ ಆಗಿ ತುಂಬಾ 6 ದಿನಗಳಾಯಿತು. ಆ ದಿನಗಳಂದ್ರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದರೆ ತುಂಬ ಕೆಲಸ ಒತ್ತಡ ಹಾಗೆ ಹೀಗೆ ಇತ್ತು. ಬಟ್ ರೀಸನ್ ಹೇಳ್ತಾನೆ ಹೋಗ್ತಾ ಇದ್ದೀನಿ, ಬಟ್ ನಿಮಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಯಾವುದೇ ಒಂದು ರೀಸನ್ ಬರ್ತಾ ಇದೆ ವೀಡಿಯೋ ಮಾಡೋದಕ್ಕೆ. ಇನ್ನು ಮುಂದೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬರೀ ಇದನ್ನ ಹೇಳ್ತೀನಿ ಅನ್ಕೊಂಡಿದ್ದೀನಿ ಅಂತ. ಇನ್ಮೇಲೆ ವೀಡಿಯೋ ಮಾಡೋಣ ಕಂಪ್ಲೀಟಾಗಿ. ಈ ವಿಡಿಯೋದಲ್ಲಿ ಏನು ಹೇಳ್ತಾಯಿದ್ದೀನಪ್ಪ ಅಂದ್ರೆ ವಾರಕ್ಕೆ 2 ವೀಡಿಯೋನಾದರೂ ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಒಂದಾದರೂ ಬಂದೇ ಬರುತ್ತೆ ಖಂಡಿತವಾಗಿ. ಇವತ್ತಿನ ಒಂದು ವೀಡಿಯೋದಲ್ಲಿ ನಥಿಂಗ್ ಸ್ಮಾರ್ಟ್ಫೋನ್ ಏನಿದೆಯಲ್ಲ ಅದರ ಸ್ಪೆಕ್ಸು, ಡೀಟೇಲ್ಸು ಏನೇನಿದೆ ಅದ್ರ ಎಲ್ಲ ಹೇಳ್ಬಿಡ್ತೀನಿ. ಮತ್ತು ಫ್ರೆಂಡ್ಸ್, ಇದು ನಿಮಗೆ ತೊಗೊಳಕೋದ್ರೆ ನಥಿಂಗ್ ಒನ್ ಸ್ಮಾರ್ಟ್ಫೋನ್ ಇದೆಯಲ್ಲ ಅದೇ ರೀತಿಯಾಗಿದೆ. ಸ್ವಲ್ಪನೇ ಇಂಟರ್ಫೇಸ್ ಚೇಂಜ್ ಆಗಿರುವಂಥದ್ದು, ಮತ್ತು ಒಂದು ವೈಟು, ಒಂದು ಗ್ರೇ ಕಲರ್ ಅಂದರೆ ಬ್ಲ್ಯಾಕ್ ಗ್ರೇ, ಸ್ವಲ್ಪ ವೈಟ್ ಆಗಿ ಇನ್ನೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಬರುತ್ತೆ, ಈ ರೀತಿ ಇರುವಂಥದ್ದು. ಮತ್ತು ಇದರಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಸ್ವಲ್ಪ ಹಿಂದೆ ಡಿಸೈನು ಫ್ಲ್ಯಾಟ್ ಇಲ್ಲ, ಕರ್ವ್ ಇದೆ. ಮುಂದೆ ಡಿಸ್ಪ್ಲೇ ಹೇಗೆ ಕರ್ವ್ ಇರುತ್ತೆ ಅದೇ ರೀತಿ ಇದು ಹಿಂದೆ ಕರ್ವ್ ಇರುವಂಥದ್ದು. ಮತ್ತು ಇದರಲ್ಲಿ ಗ್ಲಿಫ್ ಇಂಟರ್ಫೇಸ್ ಏನಿದಿಲ್ಲ, ಸ್ವಲ್ಪ ಕಟ್ ಚೇಂಜ್ ಆಗಿದೆ. ಅಂದರೆ ಕ್ಯಾಮ್ರಾ ಮಾಡ್ಯೂಲ್ ಹಿಂಗೆ ರೌಂಡ್ ಇತ್ತಲ್ಲ, ಅವಾಗ ಅದರಲ್ಲಿನೇ ಡಬಲ್ ಲೈಟ್ ಮಾಡಿದ್ದಾರೆ, ಸ್ವಲ್ಪ ಕಟ್ಟು. ಮತ್ತು ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜು ಕ್ಯಾಮ್ರಾದಲ್ಲಿಯೇ ತೋರಿಸುವಂಥದ್ದು. ಈ ರೀತಿ ಅವರು ತುಂಬಾ ಒಂದು ಸ್ವಲ್ಪ ಅಪ್ಡೇಟ್ನ ಮಾಡಿದ್ದಾರೆ. ಬಟ್ ನಿಮಗೆ ಹೆವಿ ಪ್ರೊಸೆಸರ್ ಸಿಗುವಂಥದ್ದು. ಬಟ್ 50,000 ಅಂದರೆ ತುಂಬಾ ಇದು ಓವರ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ ಜನ. ಬಟ್ ನಮ್ಗೆ ಗೊತ್ತಿಲ್ಲ ಅದು ಪ್ರೈಸ್ ಯಾವ ರೀತಿ ಇದಾಗತ್ತೆ ಅಂತ. ಬಟ್ ನಾನು ಅದನ್ನು ಹೇಳ್ತೀನಿ, ನನಗೂ ಅನಿಸುತ್ತೆ ಅದು ಓವರ್ ಪ್ರೈಸ್ ಅಂತ. 8+ Gen 1 ಆಲ್ರೆಡಿ 40,000ನಲ್ಲಿ ಬರ್ತಾಯಿದೆ, 30,000ನಲ್ಲಿ ಬರ್ತಾಯಿದೆ. ಬಟ್ ಇವರು 50,000ನಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅದು ಓವರ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನನಗೂ. ಬಟ್ ಕ್ಯಾಮ್ರಾ ಅದನ್ನು ರಿವ್ಯೂ ಮಾಡೋಣ, ಯಾಕಪ್ಪ ಅಂದರೆ ನಾವು ದೊಡ್ಡ ಯೂಟ್ಯೂಬರ್ ಆದ ಬಳಿಕ ನಾವು ರಿವ್ಯೂ ಏನಾದ್ರು ತರ್ಸೋಣ. ನಾವು ಈಗ ಮುಂದೆ ಬರುತ್ತೆ ಅವಾಗ ತರ್ಸೋಣ, ನಾವು ಅನ್ಬಾಕ್ಸಿಂಗ್ ಮಾಡೋಣ. ಈಗ ಜಸ್ಟ್ ಕೇಳ್ತಾ ಹೋಗಿ ಅದ್ರ ಬಗ್ಗೆ, ಜಸ್ಟ್ ಅದರ ರಿವ್ಯೂ ಕೂಡ ಮಾಡ್ತೇನೆ. ಬಟ್ ಅನ್ಬಾಕ್ಸಿಂಗ್ ಮಾಡೋದಲ್ಲ, ಯಾಕಂದರೆ ನಮ್ಮ ಥರ ಬರೋದಿಲ್ಲ. ಮೊದಲನೇದಾಗಿ ಇದರಲ್ಲಿ ನಿಮಗೆ ಯಾವ ಪ್ರೊಸೆಸರ್ ಸಿಗುತ್ತಪ್ಪ ಅದಂದರೆ ನಿಮಗೆ ಇಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಇರುವಂಥದ್ದು. ಹೆವಿ ಪ್ರೊಸೆಸರು, ಗೇಮಿಂಗ್ ಏನು ಬೇಕಾದ, ಮಲ್ಟಿ ಟಾಸ್ಕಿಂಗ್ ಏನು ಬೇಕಾದ ಮಾಡಿರಿ, ಇದರಲ್ಲಿ ತಿಂಡಿದಾಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ 6.7 ಇಂಚ್ OLED ಡಿಸ್ಪ್ಲೇ ಇರುವಂಥದ್ದು. ಹೆವಿ, ಅದು ಫುಲ್ HD ಅಂದರೆ ಹೇಳ್ತಾರಲ್ಲ ಆ ರೀತಿ ಡಿಸ್ಪ್ಲೇ ಇರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ ಇದು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಅಂತ ಹೇಳಿದರೆ ಯಾವ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿದೆ, ಅಲ್ಲೂ ಕೂಡ ಏನು ಮೆನ್ಷನ್ ಇಲ್ಲ. ಫ್ಲಿಪ್ಕಾರ್ಟ್ದಲ್ಲಿ ನೋಡ್ಬೇಕಂದ್ರೆ ಫ್ಲಿಪ್ಕಾರ್ಟ್ದಲ್ಲಿ ಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ, ಅದು ಗೊತ್ತಾಗಲಿಲ್ಲ. ಫ್ಲಿಪ್ಕಾರ್ಟ್ದಲ್ಲಿ ಸರ್ಚ್ ಮಾಡಿ ನೋಡೋದಂದರೆ ನಿಮಗೆ ಅಲ್ಲಿ ಸೈಡ್ ಹಾಕಿರ್ತೇನೆ, ಅದರಲ್ಲಿ ಗೋರಿಲ್ಲಾ ಗ್ಲಾಸ್ ಯಾವುದಿದೆ ಏನಿಲ್ಲ ಅಂತ. ಮತ್ತು ನಿಮಗೆ ಇಲ್ಲಿ ರಿಯಲ್ ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ, ಕ್ಯಾಮ್ರಾದ ನಿಮಗೆ ಡ್ಯುವೆಲ್ ಕ್ಯಾಮ್ರಾ ಸಿಗಿರುವಂಥದ್ದು. ರಿಯರ್ 50 to 50 MP ಎರಡು ಸಿಗುತ್ತೆ. ಒಂದು ರಿಯಲ್, ಒಂದು ಅಲ್ಟ್ರಾ, ಒಂದು ರಿಯರ್, ಎರಡು MP ಇದೆ. ಒಂದು ಅಲ್ಟ್ರಾ ಇದೆ, ಒಂದು ರಿಯರ್ MP ಇರುವಂಥದ್ದು. 50 to 50 ಮತ್ತು ಲೆನ್ಸು ತುಂಬಾ ಕ್ಲಿಯರ್ ಆಗಿರುವಂಥದ್ದು. ಲೆನ್ಸ್ ಚಲೋ ಕ್ವಾಲಿಟಿನ ಯೂಸ್ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಹಿಂದೆ ತುಂಬಾ ಕಂಪ್ಲೇಂಟ್ಸ್ ಇದ್ದವು. ಯಾಕಪ್ಪ ಅಂದರೆ ಇದನ್ನು ಐಫೋನ್ ಜೋಡಿ ಕಂಪ್ಯಾರಿಸನ್ ಮಾಡ್ತಾರೆ ಹೈಪ್ ಮಾಡೋದಕ್ಕೆ. ಬಟ್ ನೀವು ಇದನ್ನು ಮೈಂಡ್ನಾಗ ಇಟ್ಕೊಂಡ್ಬಿಡಿ, ಯಾವುದು ಐಫೋನ್ ಕಂಪ್ಯಾರಿಸನ್ ಅಂದರೆ ಪ್ರೈಸ್ ಮೇಲೆ ಇತ್ತಂದರೆ ಮಾತ್ರ ಕಂಪ್ಯಾರಿಸನ್ ಮಾಡೋದು. ಯಾಕಪ್ಪ ಅಂತಂದರೆ ಐಫೋನ್ ಜೊತೆ ಕಂಪ್ಯಾರಿಸನ್ ಮಾಡೋದಂದರೆ ಇದರ ಅರ್ಥ 50,000 ಸ್ಮಾರ್ಟ್ಫೋನಲ್ಲಿ, 1,40,000 ಸ್ಮಾರ್ಟ್ಫೋನಲ್ಲಿ ಇದರ ಅರ್ಥ ಬರೀ ಹೈಪ್ ಮಾಡ್ತಾರೆ. ಫಸ್ಟಿಗೆ ನಥಿಂಗ್ ಸ್ಮಾರ್ಟ್ಫೋನ್ದವ್ರು ಏನು ಮಾಡ್ತಾರೆ ಅಂದರೆ ಅದರ ನಥಿಂಗ್ ಸ್ಮಾರ್ಟ್ಫೋನ್ನ ಹೈಪ್ ಮಾಡ್ತಾರೆ. ಬಟ್ ಅವರು ಲೀಕ್ ಮಾಡ್ತಾರೆ, ಹೈಪ್ ಮಾಡ್ತಾರೆ, ಹಿಂದಾಗಿಡಿಸಿ ಅದನ್ನು ಓವರ್ ಪ್ರೈಸಾಗಿ ಈ ರೀತಿ ಲಾಂಚ್ ಮಾಡಿಬಿಡ್ತಾರೆ. ಆವಾಗ ಅದರ ಹೈಪ್ ಇರೋದ್ರಿಂದ ಜನ ತೊಗೊಳ್ತಾರೆ, ಹಿಂದಾಡಿಸಿ ಅದು ಗೊತ್ತಾಗುತ್ತೆ ಆಗಿದೆ, ಹಿಂಗಿದೆ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ನಥಿಂಗ್ ಒನ್ನಲ್ಲಿ ನೋಡಿರ್ಬೋದು ನೀವು, ಸಾಫ್ಟ್ವೇರ್ ಅಪ್ಡೇಟ್ ಗ್ಲಿಚ್ ತುಂಬಾ ಇತ್ತು. OSನಲ್ಲಿ ಇನ್ನೂ ಪರ್ಫೆಕ್ಷನ್ ಇದ್ರಿಗಿಲ್ಲ. ಆ ರೀತಿ ಇದರಲ್ಲಿ ಮೇಜರ್ ಅಪ್ಡೇಟ್ಗಳು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮತ್ತು ಅವರ OS ಕೂಡ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಹತ್ರ ಮೊಬೈಲಿಲ್ಲ, ನಾವು ನೋಡೋಕ್ಕಾಗೋದಲ್ಲ. ಬೇರೆ ಯೂಟ್ಯೂಬರ್ಸ್ ನೋಡೋದು, ಅವ್ರದ್ದೇ ಹೇಳೋದು ನಿಮಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಇದೇ ಆಗಿದೆ. ನಿಮಗೆ ಇಲ್ಲಿ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 47,000 ಅಂದರೆ 4,700 ಬ್ಯಾಟ್ರಿ ಇರುವಂಥದ್ದು. ಅಂದರೆ 4,700 mAh ಬ್ಯಾಟ್ರಿ ಇದೆ. ಇದು ತುಂಬಾ ಅಂದರೆ ನೀವು ಆಲ್ಮೋಸ್ಟ್ 2 ಸಲ, ನಮಗಾದರೆ 2 ಸಲ ಚಾರ್ಜ್ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬಾ ವೀಡಿಯೋಸ್ ನೋಡ್ತೀನಿ, ಗೇಮಿಂಗ್ ಆಡ್ತೀವಿ, ಅವ್ರನ್ನ ಮಾಡ್ತೀವಿ, ಇವ್ರನ್ನ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೆ ಒಂದು ಏನಂದರೆ 45 ವೈಟ್ ಚಾರ್ಜರ್ ಕೊಡ್ತಾ ಇರುವಂಥದ್ದು. ಆಲ್ಮೋಸ್ಟ್ 1 ಅವರ್ ಅಂದರೆ 1 ಅವರ್ ಒಳಗೇ ಇದು ಚಾರ್ಜ್ ಆಗುತ್ತೆ ಈಸಿಯಾಗಿ.
ನೀವು ಇದನ್ನು ಏನು ಮಾಡಬೇಕು ಅಂದರೆ ಚಾರ್ಜರ್ ಕೂಡ ನೀವು ಬೇರೆ ಸಪ್ರೇಟಾಗಿ ತೊಗೋಬೇಕು. ಮತ್ತು ಇದರಲ್ಲಿ ನಿಮಗೆ ಚಾರ್ಜರ್ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಕೊಡ್ತಾರೆ, ಅಂದರೆ ಮುಂದೆ ಸ್ವಿಚ್ ಇರುತ್ತಲ್ಲ ಅದನ್ನು ಪ್ಲಗ್ ಇನ್ ಮಾಡೋದು ಟೈಪ್ ಸಿ ಟು ಟೈಪ್ ಸಿ ಸಿಗುತ್ತೆ. ಅದು ಚಾರ್ಜರ್ ಕೂಡ ಟೈಪ್ ಸಿ ಟು ಟೈಪ್ ಸಿ ಸಿಗುತ್ತೆ. ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ 3 ವೇರಿಯಂಟ್ ಕೂಡ ಸಿಗ್ತಾ ಇರೋವಂಥದ್ದು. 3 ವೇರಿಯಂಟ್. ಸ್ಟಾರ್ಟಿಂಗ್ ವೇರಿಯಂಟು ನಿಮಗೆ 8GB ರ್ಯಾಮ್ 128GB ಸ್ಟೋರೇಜ್ ಜೊತೆಗೆ ಬರುತ್ತೆ. ಇದು 45,000 ರುಪೀಸ್ ಸ್ಟಾರ್ಟಿಂಗು 45,000 ರುಪೀಸ್ ಬರುತ್ತೆ. ಮತ್ತು ನಿಮಗೆ ಇಲ್ಲಿ 12GB ರ್ಯಾಮ್ 256GB ಇರುವಂಥದ್ದು. ಇದು ನಿಮಗೆ 50,000 ಬರುತ್ತೆ. 50,000 ಮತ್ತು ಒಂದು 12GB ರ್ಯಾಮು ಮತ್ತು 512GB ಅಂದರೆ 512GB ಸ್ಟೋರೇಜ್ ಇರುವಂಥದ್ದು ನಿಮಗೆ 55,000ಕ್ಕೆ ಸಿಗ್ತಾ ಇರುವಂಥದ್ದು. ಇದು ನನಗೆ ಅನ್ಸಿದ ಪ್ರಕಾರ ಹೆವಿ ಓವರ್ ಪ್ರೈಸ್ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಇದಕ್ಕೆ 5,000 ಬರೀ ನಿಮಗೆ ಅಂದರೆ 295 ಡಬಲ್ ಮಾಡೋದಕ್ಕೆ ನಿಮಗೆ 5,000 ತೊಗೋತಾ ಇದ್ದಾರೆ. ಇದು ಭಾಳ ತುಂಬಾ ಕಾಸ್ಟ್ಲಿ ಅನಿಸುತ್ತೆ, ನನಗೆ ಕಾಸ್ಟ್ಲಿ ಅನಿಸುತ್ತೆ. ಯಾಕಪ್ಪ ಅಂತಂದರೆ ನಾವು ನೋಡ್ಬೋದು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಇವರು ಮೊದಲು ಏನಿದ್ರಪ್ಪ ಅಂತಂದರೆ OnePlusನಲ್ಲಿ ಇದ್ರಲ್ಲ, ಅವಾಗ ಅಫೋರ್ಡೆಬಲ್ ಪ್ರೈಸ್ಗೆ ಬೆಂಕಿ ಅಂದರೆ ಕ್ರೇಜಿ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಿದ್ರು. ಬಟ್ ಇವಾಗ ಇವರು ಬರೀ ಹೈಪ್ ಮಾಡ್ತಾ ಇದ್ದಾರೆ, ಮೊಬೈಲ್ದು ಹೈಪ್ ಮಾಡಿ ಇವರ ಬರೀ ಲುಕ್ಸ್ಗಾಗಿ ಮೊಬೈಲ್ನ ಇದನ್ನು ಮಾಡ್ತಾರೆ. ಈಗ ಆ್ಯಪಲ್ ಯಾವ ರೀತಿ ಟ್ರೆಂಡಿಂಗ್ನಲ್ಲಿದೆ, ಇದು ಒಂದು ದಿನ ಹಾಗೆ ಟ್ರೆಂಡಿಂಗ್ನಲ್ಲಿ ಹೋಗಿ ಮುಗಿದು ಹೋಗುವಂಥದ್ದು. ನಿಮಗೆ ಬಿಟ್ಟಿರುವಂಥದ್ದು ವ್ಯೂವರ್ಸ್ಗಳಿಗೆ ಏನಪ್ಪ ಅಂದರೆ ನಿಮಗೆ ಯಾವ್ದು ಬೇಕು ಆ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ರೆಕಮೆಂಡ್ ಏನಿದೆ ಇದನ್ನ ಸ್ವಲ್ಪ ತಡೀರಿ. ಯಾಕಪ್ಪ ಅಂತಂದರೆ ಬಿಗ್ ಬಿಲಿಯನ್ ಡೇಸು ಬರ್ತಾ ಇರುವಂಥದ್ದು ಫ್ಲಿಪ್ಕಾರ್ಟ್ದು 16ಕ್ಕೆ ಅವಾಗ ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಮತ್ತು ನಿಮಗೆ ಕ್ರೆಡಿಟ್ ಕಾರ್ಡ್ ಇತ್ತಂದರೆ ನಿಮಗೆ ಇನ್ನೂ ಡಿಸ್ಕೌಂಟ್ ಕೂಡ ಬರುತ್ತೆ. ನೀವು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡಿದ್ರೆ, ಆಲ್ರೆಡಿ ನೀವು 2,000 ಕೊಟ್ಟು ಪ್ರೀ ಬುಕ್ಕಿಂಗ್ ಮಾಡಿದ್ದಿದ್ದರೆ ಅದರಲ್ಲಿ ನಿಮಗೆ ತುಂಬಾ ಡಿಸ್ಕೌಂಟ್ ಕೂಡ ಇರುವಂಥದ್ದು. ಅದರ ಇಯರ್ಬಡ್ಸ್ ಆಗಿರ್ಬೋದು ಇಂಥ ತುಂಬಾ ಇವು. ಮತ್ತು ಇದರ ಜೊತೆಗೆ ಹೇಳ್ತಾ ಹೋಗ್ತೀನಿ, ನಾನು ಇನ್ನೂ ವಿಡಿಯೋ ಹಿಂದೆ ಮಾಡಿದ್ದೇನೆ. ನಿಮಗೆ ಯಾವ ವಿಡಿಯೋ ಇನ್ನೂ ಬೇಕು ಅದನ್ನು ನನಗೆ ತಿಳಿಸಿದ್ರೆ ನಾನು ನಿಮಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತಂದರೆ ಟಾಪಿಕ್ಸ್ಗಳು ನನಗೆ ಹುಡ್ಕೋದಕ್ಕೆ ಕಷ್ಟ. ಯಾಕಪ್ಪ ಅಂತಂದರೆ ಯಾವ ಟಾಪಿಕ್ ಮಾಡಬೇಕು ಇದರಲ್ಲೇ ಟೈಮ್ ಹೋಗುತ್ತೆ. ನೀವು ಯಾವುದಾದ್ರೆ ಒಂದು ಕಮೆಂಟ್ ಮಾಡಿದ್ರೆ ಒಂದೇ ಕಮೆಂಟ್ ಸಾಕು, ನಾವು ಅದರ ಲಿಸ್ಟ್ ತಗೊಂಡು ನಿಮಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಈಗ ಸ್ಮಾರ್ಟ್ಫೋನ್ಗಳ ಸೀಸನ್ ತುಂಬಾ ಈಗ ಸ್ಮಾರ್ಟ್ಫೋನ್ಗಳು ತುಂಬಾ ಅನ್ಬಾಕ್ಸಿಂಗ್ ಆಗ್ತಾರೆ, ವರ್ಷ ನೀಡಿ ತುಂಬಾ ಲಾಂಚ್ ಆಗ್ತಾ ಇರುತ್ತೆ. ಅವನ್ನೆಲ್ಲ ಮಾಡೋದಕ್ಕಾಗೋದಲ್ಲ. ನೀವು ಹೇಳಿದ್ರೆ ಕಮೆಂಟ್, ಯಾಕಂದರೆ ವ್ಯೂವರ್ಸ್ ಯಾವ ರೀತಿ ಇದ್ದಾರೆ ನಾವು ಇನ್ಸ್ಟಾಗ್ರಾಮ್ದು ಮಾಡ್ಬೋದು, ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ವ್ಯೂವರ್ಸ್ ಯಾವ ರೀತಿ ಇದ್ದಾರೆ ಅಂತ ಹೇಳೋದಕ್ಕಾಗೋದಲ್ಲ. ಅದಕ್ಕೆ ನೀವು ಕಮೆಂಟ್ ಮಾಡಿದರೆ ನನ್ನ ವ್ಯೂವರ್ಸ್ ಯಾರಿದ್ದಾರೆ, ಏನೇನು ಅದು ಹೇಗೆ ಮಾಡಬೇಕು, ಏನೇನು ಅದರ ಟಿಪ್ಸ್ ಹೇಗೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಅದ್ರ ಜೊತೆಗೆ ಅದ್ರ ವಿಡಿಯೋ ಮಾಡೋದಕ್ಕೆ ಆಗುತ್ತೆ. ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ವಿಡಿಯೋ ಆಗೋದಿಲ್ಲ. ಯಾಕಪ್ಪ ಅಂದರೆ ಮುಂದೆ ಹೋಗಿ ನೀವು ಕಮೆಂಟ್ ಮಾಡ್ತೀನಿ ಅಂದರೂ ನಾನು ಸಿಗೋದಿಲ್ಲ. ಯಾಕಪ್ಪ ಅಂದರೆ ನಾನು ಯೂಟ್ಯೂಬೇ ಬಿಟ್ಟಿರ್ಬೋದು ಅಥವಾ ನಾನು ಇಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರ್ತಾರೆ, ಅವಾಗ ನಾನು ನಿಮ್ಮ ಕಮೆಂಟ್ನ ಪಿಕ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈಗ ನೀವು ಕಮೆಂಟ್ ನನಗೆ ಮಾಡಿದರೆ ನಿಮ್ಮ ಕಮೆಂಟ್ನ 100% ನಾನು ಪಿಕ್ ಮಾಡ್ತೇನೆ 24/7. ನೀವು ಏನೂ ಇಲ್ಲ, ಜಸ್ಟ್ ಕಾಮೆಂಟ್ ಉಂಟು ಮಾಡಿ. ವಿಡಿಯೋ ಇಷ್ಟ ಇದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಕ್ಕಿಲ್ಲ. ಜೈ ಹಿಂದ್, ವಂದೇ ಮಾತರಂ.